ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗಿದಿರಪ್ಪ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂತೀನಿ. ದೋಸ್ತರ ನೋಡ್ರಿ, ಮೊನ್ನೆ ಅಷ್ಟು ಒಂದು ವಿಡಿಯೋನ ನಾನು ಮಾಡಿದ್ದೆ. ಏನಪ್ಪಾ ಅಂದ್ರ ಈ ಒಂದು ಕುರಿ ಸಾಕಾಣಿಕೆ ಅನ್ನೋದು ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರೊಳಗೆ ಲಾಭ ತೆಗೆದು ಬಹಳಷ್ಟು ಕಷ್ಟ ಆಗಕಂತತಿ ಅಂತ ಹೇಳಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದರಿಂದ ಒಂದಿಷ್ಟು ಜನ ಅದು ಒಂದಿಷ್ಟು ಜನ ನೋಡ್ಯಾರಂದ್ರ, ಒಂದು 100% ಜನ ನೋಡ್ಯಾರಂದ್ರ ಅದ್ರೊಳಗ ಕಮ್ಮಿ ಅಂದ್ರೆ ಒಂದು 10% ಜನ ಅಂತೂ ಕುರಿ ಸಾಕಾಣಿಕೆ ಮಾಡೋದು ಬೇಡ ಅಂತ ಅನ್ಕೊಂಡ್ ಬಿಟ್ಟಾರ. ಈ ಬ್ಯಾಡ್ ಬಿಡು ಮರೆ, ಲಾಸ್ ಐತೆ ಅದ್ರೊಳಗ, ಈಗೆಲ್ಲ ಆಗಲ್ಲ ಅಂತ ಹೇಳಿ. ಆಮೇಲೆ ಒಂದಿಷ್ಟು 90% ಜನದೊಳಗ ಒಂದ್ 40% ಜನ ಮಾಡುನು, ಬಟ್ ಇವಾಗ ಬೇಡಪ್ಪ, ಸ್ವಲ್ಪ ಮುಂದ್ ಮಾಡಿದ್ರೆ ಆಯ್ತು ಬಿಡು ಅಂತ ಅನ್ಕೊಂಡಾರ. ಒಂದ್ 50% ಜನ ಆಲ್ರೆಡಿ ರನ್ನಿಂಗ್ ಒಳಗಿರ್ತಾರ. ಹೌದ್ರಿ, ಬಾಳ ಬೇಜಾರಾಗ್ಬಿಟ್ಟೈತಿ, ನಮಗ ಸಮಸ್ಯೆ ಆಗೈತಿ, ಮಾರ್ಕೆಟಿಂಗ್ ಇಲ್ಲ, ಮರಿ ತಗೋಬೇಕಾದ್ರ ಮರಿ ರೇಟು ಗಗನಕ್ಕೆ ಏರ್ಬಿಟ್ಟೈತಿ ಒಂದಿಷ್ಟು ಜನ ಹೇಳುವಂತದ್ದು. ಈಗ ಮತ್ತೆ ಕೂಡ ನಾನು ನಿಮ್ಗ ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ. ನೀವು ಯಾವ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ ಯಾವತ್ತೂ ಲಾಸೇ ಆಗಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗ ಬಾಜು ಬರೋ ಗಂಟೆ ಒತ್ತಿ ಎನಬಲ್ ಮಾಡ್ಕೊರಿ. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನಾರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ದೋಸ್ತರು ನೋಡ್ರಿ, ಈ ಒಂದು ಕುರಿ ಸಾಕಾಣಿಕೆ ಒಳಗ ಲಾಸ್ ಅನ್ನೋದು ಇಲ್ಲ. ಆದ್ರ ಈ ಲಾಸ್ ಮಾಡ್ಕೊಳ್ತಾ ಇರೋದು ಯಾರು? ನಾವೇ ಲಾಸ್ ಮಾಡ್ಕೊಳಕತ್ತೀವಿ. ನಾವ್ ಹೆಂಗ್ ಲಾಸ್ ಮಾಡ್ಕೊಳಕತ್ತೀವಪ್ಪ ಅಂತಂದ್ರ, ಅದೇ ಹೇಳಿದ್ನಲ್ರಿ ಹಿಂದಿಲ್ ವಿಡಿಯೋದೊಳಗ, ನಾವು 8,000 ರೂಪಾಯಿ ಮರಿನ 10,000 ಕೊಡ ತರಕತ್ತೀವಿ. ಹಂಗಾಗಿ ನಾವು ಲಾಸ್ ಮಾಡ್ಕೊಳಕತ್ತೀವಿ. ಈಗ ನೋಡ್ರಿ, ಇದ್ರೊಳಗ ಲಾಸೇ ಇಲ್ದೇ ಇರೋ ತರ ಹೆಂಗ ಒಂದು ಬಿಸ್ನೆಸ್ ಮಾಡೋದು, ಇದನ್ನ ನಡ್ಸ್ಕೊಂಡು ಹೋಗುದು ಅಂತ ಹೇಳುದಾದ್ರ ನೋಡ್ರಿ, ನಾವು ಬಹಳಷ್ಟು ಜನ ಯೂಟ್ಯೂಬ್ ಒಳಗ ಬರೀ ಒಂದು 90% ಜನ ಏನ್ ಹೇಳ್ತಾರ, ಗಂಡು ಕುರಿ ತನ್ನಿ ಮಾಂಸ ಮಾಡಿ ಮಾರಾಟ ಮಾಡಿ, ಅಂದ್ರೆ 3 ತಿಂಗಳ ಸಾಕ್ರಿ, 4 ತಿಂಗಳ ಸಾಕ್ರಿ, ಮಾರಾಟ ಮಾಡ್ರಿ. ಗಂಡು ಕುರಿ ತಗೊಂಡ್ ಬನ್ನಿ, 1 ವರ್ಷ ಸಾಕ್ರಿ, ಬಕ್ರೀದಿಗೆ ಮಾದ್ರಿ. ಇಷ್ಟು ಒಂದು ಇದು ಫುಲ್ ಹೈಲೈಟ್ ಬರತೈತಿ. ಯಾರಾದ್ರೂ ಹೆಣ್ಣು ಕುರಿ ತಗೊಂಡು ಬರ್ರಿ, 1 ವರ್ಷ ಸಾಕ್ರಿ, ಅದರಿಂದ ಇಳುವರಿ ತೆಗೀರಿ, ಆಮೇಲೆ ಅದನ್ನ ಮಾರಿ ಅಂತ ಹೇಳೋರು ಬಹಳಷ್ಟು ಕಡಿಮೆ ಐತಿ ಎಂದು ಯೂಟ್ಯೂಬ್ ಚಾನಲ್ ಒಳಗ ನಾನು ಬಹಳಷ್ಟು ನೋಡಿದೀನಿ. ಬರೀ ಬರುದೇನಪ್ಪಾ ಅಂತಂದ್ರ ಇಂಟರ್ವ್ಯೂ ಇರ್ತಾವು, ಒಂದು ಕುರಿ ಸಾಕಾಣಿಕೆ ಹಂಗೆ ಹಿಂಗೆ ಅಂತ ಹೇಳ್ತಾರ. ಯಾಕ ಮತ್ತ ಬರೀ ಗಂಡು ಕುರಿಗಳಿಗೆ ಒತ್ತು ಕೊಟ್ಟು ಗಂಡು ಕುರಿ ಸಾಕ್ರಿ ಅಂತಾರ ಅಂತ ಹೇಳುದಾದ್ರ, ಇಲ್ಲಿ ಯೂಟ್ಯೂಬರ್ಸ್ ಏನಾದಾರ ನೋಡ್ರಿ, ನಮ್ಮನ್ನ ಹಿಡ್ಕೊಂಡ್ ಹೇಳ್ತೀನಿ ನಾನು, ದುಡ್ಡು ಕೊಟ್ರ ನಾವು ಹೋಗಿ ಅವ್ರ ವಿಡಿಯೋನ ಮಾಡ್ತೀವಿ. ನಮ್ಗೆ ಯಾರು ದುಡ್ಡು ಕೊಡ್ಲಿಕ್ಕಪ್ಪ ಅಂದ್ರ ಅವ್ರದ್ದು ವಿಡಿಯೋ ನಾವು ಮಾಡಂಗಿಲ್ಲ. ಈಗ ಹೆಣ್ಣು ಕುರಿಯವ್ರು ಏನಾದಾರ ನೋಡ್ರಿ, ಅವಳು ಬಹಳಷ್ಟು ಅವ್ರ ವಿಡಿಯೋನ ಮಾಡಿಸ್ಕೊಳಂಗಿಲ್ಲ. ಯಾಕೆ ಮಾಡಿಸ್ಕೊಳಂಗಿಲ್ಲ ಅಂದ್ರೆ ಅವ್ರಿಗೆ ಲಾಸೇ ಇಲ್ಲ, ಫುಲ್ ಲಾಭದೊಳಗದಾರ ಅವರು. ಅವ್ರಿಗೆ ಒಂದು ಪಬ್ಲಿಕ್ ಆಗುವಂತ ಅಗತ್ಯನೇ ಇಲ್ಲ. ಹಂಗಾಗಿ ಹೆಣ್ಣು ಕುರಿಯವರು ಯಾವತ್ತೂ ಸ್ಪಾನ್ಸರ್ ಕೊಟ್ಟು ವಿಡಿಯೋ ಮಾಡಿಸ್ಕೊಳಂಗಿಲ್ಲ. ಹಂಗಾಗಿ ಯೂಟ್ಯೂಬ್ ಒಳಗ ಹೆಣ್ಣು ಕುರಿ ಸಾಕಾಣಿಕೆ ಮಾಡುವಂತ ವಿಡಿಯೋಸ್ ಬಹಳಷ್ಟು ಕಡಿಮೆ ಅದಾವ. ಹೌದಾ? ಆಮೇಲೆ ಈಗ ಎಂತ ವಿಡಿಯೋಸ್ ಜಾಸ್ತಿ ಅದಾವಂತ ಅಂತಂದ್ರ, ಗಂಡು ಕುರಿಗಳು ಸಾಕಾಣಿಕೆ ಮಾಡಿರುವಂತವರ ವಿಡಿಯೋಗಳು ಜಾಸ್ತಿ ಅದಾವ. ಅದ್ರೊಳಗೆ ನೋಡ್ರಿ, ನೀವು ಫಾರ್ಮರ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರ. ಯಾಕಪ್ಪ ಅಂದ್ರ ಅವ್ರು ಮುದ್ದಾಮ ಕರೆದ್ ಒಂದು ವಿಡಿಯೋ ಮಾಡಿಸ್ತಾರ. ಯಾಕಪ್ಪ ಅಂದ್ರ ನಾವು ಮಾರ್ಕೆಟ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆತರ ಮಾಡ್ತಾರ. ಇವಾಗ ನನ್ನ ಹತ್ರ ಒಂದು 150 200 ಬದುಕೈತಪ್ಪ ಅಂತಂದ್ರ, ನಾನು ಮಾರಾಟ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಹೇಳ್ಬೇಕು? ಇಲ್ಲಿ ಲೋಕಲ್ ಹೇಳ್ತೀನಿ, ಆದ್ರೂ ಮಾರ್ಕೆಟ್ ಬರ್ಲಿಕ್ಕಂದ್ರ ಫೈನಲಿ ನಾನು ಏನ್ ಮಾಡ್ತೀನಿ, ಯೂಟ್ಯೂಬ್ ಒಳಗ ಹಾಕ್ತೀನಿ. ಓಕೆನಾ? ಹಂಗ ಅದೇ ರೀತಿಯಾಗಿ ಫಾರ್ಮರ್ಸ್ ಮಾಡ್ತಾರ. ಬಟ್ ಹೆಣ್ಣು ಕುರಿಯವರು ಯಾಕೆ ಮಾಡಲ್ಲ ಹೇಳ್ರಿ? ಹೆಣ್ಣು ಕುರಿಯರು ಯಾಕೆ ಮಾಡಲ್ಲಪ್ಪ ಅಂದ್ರ, ಅವ್ರಿಗೆ ಹುಟ್ಟಿರುವಂತ ಮರಿಗೆ ಯಾವತ್ತೂ ಬೇಡಿಕೆ ಕಡಿಮೆ ಆಗಂಗಿಲ್ಲ. ಅದಕ್ಕ ನಾನೇನ್ ಹೇಳ್ತೀನಪ್ಪ ಅಂದ್ರ, ನೀವು ಲಾಸೇ ಮಾಡ್ಕೋಬೇಡ್ರಿ, ನೀವು ಫುಲ್ ಲಾಭದೊಳಗ ಇರ್ರಿ ಅಂತ ಹೇಳುದಾದ್ರ ನೀವು ಕಷ್ಟಪಡಕ ತಯಾರಾಗ್ಬೇಕ್ರಿ. ಹೌದು, ನೀವು ಏನಾದ್ರೂ ಇವತ್ತು ಕಷ್ಟಪಡಕ ತಯಾರಾದ್ರಪ್ಪ ಅಂತಂದ್ರ ಮುಂದೊಂದಿನ ನಿಮ್ಗೆ ಸಕ್ಸಸ್ ಸಿಗ್ತದ್ರಿ. ಈಗ ಏನ್ ಮಾಡ್ಬೇಕಪ್ಪ, ಕುರಿ ಸಾಕಾಣಿಕೆ ಒಳಗ ನಾವು ಲಾಸೇ ಇಲ್ಲ ಇರ್ತಾರ ಯಾವ ರೀತಿ ನಡ್ಸ್ಕೊಂಡ್ ಹೋಗುದು ಅಂತ ಹೇಳುದಾದ್ರ, ನೀವು ಹೆಣ್ಣು ಕುರಿನ ಇವತ್ತೇ ಸಾಕ್ರಿ. ಹೆಣ್ಣು ಕುರಿಲಿಂದ ನೀವು ಒಂದು ಅದರಿಂದ ಮರಿ ತಗೋರಿ. ಆ ಮರಿನ ನೀವು ಸಾಕ್ರಿ ಅಥವಾ ಸಣ್ಣದಿದ್ದಾಗಲೇ ಮಾರಾಟ ಮಾಡ್ರಿ. ಅದು ನಿಮ್ಗ ಲಾಭ ಆಗತ್ತ. ನಿಮ್ಗೆ ಅದ್ರ ಬಗ್ಗೆ, ಹೆಣ್ಣು ಕುರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇಟ್ಕೊಡ್ತೇನೆ ನೋಡ್ರಿ. ಫಸ್ಟ್ ನೀವು ಹೆಣ್ಣು ಕುರಿನ ತಗೊಂಡ್ ಬಂದ್ರಿ.
ಒಂದು 5 ತಿಂಗಳು ಮರಿ ತರ್ತಿರೋ ಅಥವಾ 6 ತಿಂಗಳು ಮರಿ ತರ್ತಿರೋ ನಿಮಗ್ ಬಿಟ್ಟಿದ್ದು. ನೋಡ್ರಿ, ನೀವೇನಾದ್ರು 6 ತಿಂಗಳ ಮರಿನ ತಗೊಂಬಂದ್ರಿ ಅಂತ ಇಟ್ಕೋರಿ. ಅಕಸ್ಮಾತ್ ನೀವ್ ಹೆಣ್ ಮರಿನೇ ತಂದಿದ್ರಪ್ಪ ಅಂದ್ರೆ ಒಂದು 6 ತಿಂಗಳ ಮರಿ 8,500-9,000 ಸಿಗ್ತೈತಿ. ಆ ಮರಿನ ತಗೊಂಡ್ಬೋದು. ನೀವು ನಾರ್ಮಲ್ ಆಗಿ ಒಂದ್ ಟೈಮ್ ಕಾಳು ಹಾಕ್ರಿ, ನೀವು ಜಾಸ್ತಿ ಏನು ಕಾಳು ಹಾಕಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಹೊಲದಾಗ ಇರುವಂತ ಹಸಿ ಮೇವನ್ನ ಹಾಕಿ ಅದನ್ನ ಒಂದ್ 6 ತಿಂಗಳ ಮೇಯಿಸ್ರಿ. 6 ತಿಂಗಳ ಮೇಯಿಸ್ರಿ. ಆಲ್ಮೋಸ್ಟ್ ಎಲ್ಲಾ ಖರ್ಚು ಲೆಕ್ಕ ಮಾಡಿದ್ರೆ ಒಂದು 3,000 ಬರ್ಬೋದು ಅಥವಾ 2,500 ಬರ್ಬೋದು. ಖರ್ಚು ಜಾಸ್ತಿ ಏನ್ ಬರಲ್ಲ, ಯಾಕಂದ್ರೆ ನಾರ್ಮಲ್ ಆಗಿ ಮೇಯಿಸ್ತಿರ್ತೀರಿ. ಆಮೇಲೆ ಒಂದು ಬ್ರೀಡಿಂಗಿಗೆ ಒಂದು ಟಾಪ್ ಅಂಡ್ ಟಾಪ್ ಒಂದು ಟಗರ್ ಮರಿನ ತಗೋರಿ. 10 ಹೆಣ್ಮರಿ ತಗೋರಿ, ಒಂದು ಟಾಪ್ ಅಂಡ್ ಟಾಪ್ ಟಗರ್ ಮರಿನ ತಗೋರಿ. ಆ ಒಂದು ಟಗರ್ ಮರಿನ ಆ ಕುರಿಲಿಂದ 1 ವರ್ಷ ಆದ್ಮೇಲೆ ಕ್ರಾಸಿಂಗಿಗೆ ಬರುತ್ತೆ ಕುರಿ. ಅವಾಗ ನೀವು ಆ 10 ಕುರಿಗೆ ಒಂದು ಟಗರ್ ಮರಿಯಿಂದ ಕ್ರಾಸಿಂಗ್ ಮಾಡಿಸಿದ್ರಪ್ಪ ಅಂತ ಅಂದ್ರೆ ನಿಮಗ ಆ ಒಂದು ಕುರಿ ಕ್ರಾಸ್ ಆಗಿ ಬರೋಬ್ಬರಿ 5-6 ತಿಂಗಳ ಒಳಗಡೆ ನಿಮಗ ಒಂದು ಮರಿನ ಅದು ಕೊಡ್ತೈತಿ. ಆಲ್ಮೋಸ್ಟ್ ಹೇಳ್ತಾರ ಇಲ್ಲ 1 ವರ್ಷಕ್ಕೆ ಒಂದು ಕುರಿ ಮರಿ ಹಾಕತ್ತ ಅಂತೇಳಿ. ಅದು ಸುಳ್ಳು ಮಾಹಿತಿ. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರ ಅದು 6 ತಿಂಗಳ ಒಳಗಡೆನೆ ಒಂದು ಮರಿ ಹಾಕ್ತೈತೆ. ಅದು ಆ ತರ ವರ್ಷಕ್ಕೆ ಒಂದು ಮರಿ ಹಾಕತ್ತಂತ ಯಾಕೆ ಹೇಳ್ತಾರಪ್ಪ ಅಂತಂದ್ರ, ಈಗ ಸಂಚಾರಿ ಕುರಿಗಾರರು ಏನದಾರ ನೋಡ್ರಿ, ಅವ್ರ ಹತ್ರ ಸಾವಿರಾರು ಕುರಿ ಇರ್ತಾವ. ಅದನ್ನೆಲ್ಲ ಅವ್ರಿಗೆ ಅಬ್ಸರ್ವೇಷನ್ ಮಾಡಕ್ ಆಗಂಗಿಲ್ಲ, ಯಾವ ಕುರಿ ಎಷ್ಟು ತಿಂಗಳಿಗೆ ಮರಿ ಹಾಕತ್ತ ಅಂತೇಳಿ. ಮತ್ತು ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡಿರಂಗಿಲ್ಲ. ಪಾಪ ಸಾವಿರಾರು ಕುರಿ ಇರ್ತಲ್ಲ, ಹಂಗಾಗಿ ನೋಡ್ಕೊಂಡಿರಂಗಿಲ್ಲ. ಹಂಗಾಗಿ ಅವ್ರು ಹೇಳುವಂತದ್ದು ವರ್ಷಕ್ಕೆ ಒಂದು ಮರಿ ಹಾಕತ್ತ ಅಂತೇಳಿ. ಅದು ಬೇಡ, 6 ತಿಂಗಳಿಗೆ ಒಂದು ಮರಿ ಹಾಕ್ತೈತಿ. ಯಾಕಂದ್ರ ಈಗ ನಾವು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ. ನಾವು ಈಗ ಫಾರ್ಮ್ ಕಟ್ಕೊಂಡು ನಾವು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ. ಸ್ಮಾರ್ಟ್ ಆಗಿ ನಾವು ವಿಚಾರಣೆ ಮಾಡಬೇಕಾಗತ್ತ. ನೀವು ಮರಿನ 6 ತಿಂಗಳದ ತಗೊಂಬಂದ್ರಿ ಅಥವಾ 7 ತಿಂಗಳ ತಗೊಂಡ್ರೆ ಹೆಚ್ಚು ಕಡಿಮೆ 6 ತಿಂಗಳ ಸಾಕಿದ್ರಿ, ಮರಿ ಗರ್ಭಿಣಿ ಆಯ್ತು. 6 ತಿಂಗಳದೊಳಗ ನಿಮ್ಗ ಮರಿ ಕೊಡ್ತು. ನೋಡ್ಬೋದು, ನೀವು ತಂದ 6 ತಿಂಗಳ ಮರಿಗೆ 3,000 ಖರ್ಚು ಮಾಡಿದ್ರಿ. ಆಮೇಲೆ ಅದು ಗರ್ಭಿಣಿ ಆದ್ಮೇಲೆ ಮತ್ತೆ 6 ತಿಂಗಳಿಗೆ 3,000 ಖರ್ಚು ಮಾಡಿದ್ರಿ. 3,000 ಪ್ಲಸ್ ಅಲ್ಲಿಗೆ 6,000 ರೂಪಾಯಿ ಒಂದ್ ಮರಿಗೆ ನೀವು ಖರ್ಚು ಮಾಡಿದ್ರಿ ಅಂತ ಇಟ್ಕೋರಿ. ಆಮೇಲೆ ಆ ಒಂದು ಮರಿ ಹುಟ್ಟಿ 2-3 ತಿಂಗಳಿಗೆ ನೀವು ಆ ಒಂದು ಮರಿನ ಚೆನ್ನಾಗಿ ತಾಯಿಗೆ, ಯಾಕಂದ್ರೆ ನಾವು ಫಾರ್ಮ್ ಅಲ್ಲಿ ಸಾಕ್ತಿರ್ತೀವಿ, ನಾವು ಅದಕ್ಕ ಎಲ್ಲ ಒಂದು ಕ್ಯಾಲ್ಸಿಯಂ ಟಾನಿಕ್ ಹಾಕ್ತಿವಿ, ಒಳ್ಳೆ ಹಸಿಮೇವು ಕೊಡ್ತೀವಿ, ಒಂದಿಷ್ಟು ಕಾಳನ್ನ ಕೊಡ್ತಿರ್ತೀವಿ. ಹಂಗಾಗಿ ಅದು ಚೆನ್ನಾಗಿ ಹಾಲಾಗತ್ತ. ತಾಯಿ ಹಾಲಾದಾಗ ಆ ಒಂದು ಮರಿ ಏನೈತಿ ನೋಡ್ರಿ, ನಾವು ಸಾಕಿರುವಂತಹ ಒಂದು ಕುರಿ ಕೊಟ್ಟಿರುವಂತ ಮರಿ ಹಾಲು ಕುಡ್ದು ಬಹಳ ಗಟ್ಟಿ ಮುಟ್ಟಾಗಿ ಬೆಳೆದಿರ್ತೈತಿ. ನಮ್ಮ ತಳಿ ಆದ್ರ, ಎಮ್ಮಿನಗಡ ಎಳಗ ಆದ್ರ ಅಥವಾ ಕೆಂಗುರಿ ಆದ್ರ, ಇಲ್ಲ ಅಂದ್ರು ಒಂದ 3 ತಿಂಗಳಿಗೆ 20 ಕೆಜಿ 22 ಕೆಜಿ ಅಂತೂ ತೂಕ ಬಂದೇ ಬರ್ತದ. ಅದು ಹಾಲು ಕುಡಿದಿರುವಂತ ಮರಿ ಯಾವತ್ತಿಗೂ ಅದು ಸುಸ್ತಾಗಂಗಿಲ್ಲ, ಫುಲ್ ಗಟ್ಟಿ ಮುಟ್ಟಾಗಿ ಬಂದಿರ್ತೈತಿ. ನೀವತ್ತ ಕಟ್ಟಿಂಗಿಗೆ ಕೊಡ್ತೀನಿ ಅಂತ ಅಂದ್ರು ನಿಮಗ ಆ ಒಂದು ಮರಿ ಒಂದ 8,000 ರೂಪಾಯಿ ಅಥವಾ 8,200 ಹೋಗುವಂತದ್ದು. ಅಥವಾ ಸಾಕಾಣಿಕೆ ಮಾಡಕ್ ಕೊಡ್ತೀನಿ ಅಂದ್ರೆ ನಿಮಗ ಇವತ್ತಿನ ಮಾರ್ಕೆಟ್ ಅಂದ್ರೆ ನಿಮ್ಗೆ ಗೊತ್ತೈತಿ 9,000 ಅಂದ್ರೆ ಹೋಗುತ್ತ. ಆಮೇಲೆ ನೆಕ್ಸ್ಟ್ 6 ತಿಂಗಳ ನೀವು ಸಾಕ್ರಿ ಅಂದ್ರೆ ಅದು ಗಬ್ಬಾಗತ್ತ. 6 ತಿಂಗಳ ಸಾಕ್ರಿ, 3,000 ಖರ್ಚು ಮಾಡಿರ್ತೀರಿ. ಅವಾಗ ನಿಮ್ಗೆ ಆ ಮರಿ 8,000 ರೂಪಾಯಿ ಮಾರಾಟ ಆಯ್ತಪ್ಪ ಅಂತಂದ್ರ ನಿಮಗಲ್ಲಿ 5,000 ಉಳಿತು. ಅದೇ ರೀತಿಯಾಗಿ ಒಂದು 10 ಮರಿ ನಿಮ್ಗೆ ಇತ್ತಪ್ಪ ಅಂದ್ರೆ 50,000 ರೂಪಾಯಿ ನಿಮ್ಗೆ ಉಳಿತು. ಇದ್ರೊಳಗೆ ನೋಡ್ರಿ, ಲಾಭ ಕಡಿಮೆ ಆದ್ರೂ ಕೂಡ ನಿಮ್ಗೆ ಯಾವತ್ತೂ ಲಾಸ್ ಆಗಂಗಿಲ್ಲ. ಅದೇ ಬಲ್ಕ್ ಆಗಿ ಜಾಸ್ತಿಯಾಗಿ ನೀವು 50 ಕುರಿಗಳನ್ನ ಸಾಕಾಣಿಕೆ ಮಾಡಿದ್ರಪ್ಪ ಅಂತಂದ್ರ ನಿಮ್ಗೊಂದು ಎಲ್ಲಾ ಮೊಟಲಿಟಿ ಆಗಿ ಒಂದು 40 ಮರಿ ಬಂದ್ರು ಕೂಡ ನಿಮ್ಗೇನು ಲಾಸ್ ಇಲ್ಲ. ಅದಕ್ಕೆ ನಾ ಏನ್ ಹೇಳೋದಪ್ಪ ಅಂದ್ರ, ಆಲ್ಮೋಸ್ಟ್ ಬ್ರೀಡಿಂಗ್ ಅನ್ನ ಮಾಡ್ರಿ. ಬ್ರೀಡಿಂಗ್ ಒಳಗ ಯಾವುದೇ ರೀತಿಯಾದ ಲಾಸ್ ಇರಂಗಿಲ್ಲ. ಬ್ರೀಡಿಂಗ್ ಒಳಗ ನೀವು ಯಾವ ತರ ಅಂದ್ರ, ನೀವು ಹೆಣ್ಣು ಕುರಿನ ಖರೀದಿ ಮಾಡಿದ್ರಪ್ಪ ಅಂದ್ರೆ ನೀವು ಭೂಮಿ ಖರೀದಿ ಮಾಡ್ದಂಗ. ಆ ಒಂದು ಭೂಮಿ ಒಳಗ ನಾವು ಬಿತ್ತನೆ ಮಾಡಿದಾಗ ನಮಗದು ಬೆಳೆ ಬರ್ತಾನ ಹೋಗ್ತೈತಿ, ನಮಗದು ಲಾಭ ಕೊಡ್ತಾನ ಹೋಗ್ತೈತಿ. ಯಾವುದೇ ರೀತಿಯಾಗಿ ನಮಗ ಲಾಸ್ ಆಯ್ತು ಅನ್ನೋ ಒಂದು ಮಾತಾ ಇಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಪ್ಪ ಅಂದ್ರೆ, ನೀವೇ ವಿಚಾರ ಮಾಡ್ರಿ. ಹೆಣ್ಣು ಕುರಿ ಸಾಕಾಣಿಕೆ ಮಾಡ್ತಿರೋ ಅಥವಾ ಗಂಡು ಕುರಿ ಸಾಕಾಣಿಕೆ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ನೀವು ಆಲ್ರೆಡಿ ಇವಾಗ ಗಂಡು ಕುರಿನ ಸಾಕಾಣಿಕೆ ಮಾಡ್ತಿದ್ರಪ್ಪ ಅಂತಂದ್ರ, ಈಗ 100 ಟಗರು ಮರಿ ಇದ್ದಪ್ಪ ಅಂದ್ರ ಅದ್ರಾಗ 50 ಹೆಣ್ಣು ಮಾಡ್ರಿ, ಒಂದ್ 50 ಗಂಡು ಮಾಡ್ರಿ. 50 ಹೆಣ್ಣು ಏನ್ ಸಾಕಿರ್ತೀರಿ ನೋಡ್ರಿ, ಅದ್ರೊಳಗ ಎಷ್ಟು ಗಂಡು ಕೊಡ್ತಾದೋ ಅದನ್ನ ತಗೊಂಡು ಸೈಡ್ಗೆ ಹಾಕ್ರಿ. ಅದನ್ನು ನೀವು ಒಂದು 3-4 ತಿಂಗಳ ಮೇಯಿಸ್ರಿ. ಆಮೇಲೆ ನೀವು ಹುಟ್ಟಿರುವಂತ ಮರಿನ 8,000 ರೂಪಾಯಿ ಮಾರೋದು ಬಿಟ್ಟು ಅದನ್ನೇ ನೀವು ಚೆನ್ನಾಗಿ ಸಾಕ್ಬಿಟ್ರಪ್ಪ ಅಂತಂದ್ರ 16,000 ರೂಪಾಯಿ ಮಾರ್ತೈತಿ. ಹೌದಾ? 20,000 ಮಾರ್ತೈತಿ. ಆಮೇಲೆ ನಿಮ್ಮ ಮನೇಲಿ ಹುಟ್ಟಿರೋದು, ನೀವು ಯಾವ್ದು ಖರ್ಚಿಲ್ಲ, ನಿಮ್ಗ ಫ್ರೀ ಆಗಿ ಮರಿನೂ ತರಂಗಿಲ್ಲ. ನೀವು ಎಷ್ಟು ಬಂತು? 20,000 25,000 ಗಂಟ್ಲೆ ನಿಮ್ಗ ಬರ್ತೈತಿ. ಈ ರೀತಿಯಾಗಿ ಯೋಚನೆ ಮಾಡಿದ್ರು
ಅದ್ರೊಳಗ ಲಾಭ ಆಕತಿ. ಬಟ್ ಹೆಣ್ಣು ಕುರಿ ಒಳಗ ಬಹಳಷ್ಟು ಕಷ್ಟ ಐತಿ. ನೀವು ಕಷ್ಟ ಪಟ್ರಪ್ಪ ಅಂದ್ರ ನಿಮ್ಗ ಸುಖ ಸಿಕ್ಕೇ ಸಿಗ್ತತೆ. ಯಾವ ರೀತಿಯಪ್ಪ ಅಂದ್ರ ಅದಕ್ಕೆ ಹಾಲು ಕುಡಿಸ್ಬೇಕ್, ಆಮೇಲೆ ಅದನ್ನ ನೋಡ್ಕೊಳ್ಬೇಕ್. ಮರಿ ಹುಟ್ಟಿದ ನಂತರ ಅದನ್ನ ಒಂದೊಮ್ಮೆ ತಾಯಿ ಜೊತೆ ಬಿಟ್ಬಿಟ್ರ ತಾಯಿ ಅದ್ರ ಮೈ ಮೇಲೆ ಮಲಗಿ ಸಾಯುವಂತದ್ದು ಎಲ್ಲ ಸಮಸ್ಯೆ ಇರ್ತಾವ. ಬಟ್ ಅವನ್ನೆಲ್ಲವನ್ನು ಕೂಡ ನಾವು ನೋಡ್ಕೊಂಡು ಕಷ್ಟಪಟ್ಟಾಗ ನಮ್ಗ ಈ ಕುರಿ ಸಾಕಾಣಿಕೆ ಒಳಗ ಯಾವುದೇ ರೀತಿಯಾದ ಲಾಸ್ ಅಂತೂ ಆಗಂಗಿಲ್ಲ. ನೋಡ್ರಿ, ನಿಮಗೆ ಬಿಟ್ಟಿದ್ದು. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರ ಒಂದು ಲೈಕ್ ಮಾಡ್ರಿ. ನಾವು ಬಯಸುದು ನಿಮ್ಮಿಂದ ಕೇವಲ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾನು ಮುಗಿಸಾಕತ್ತೀನಿ. ಅದಕ್ಕಿಂತ ಮೊದಲು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರು ಕುರಿ ಕೂದಲ ಕಟ್ ಮಾಡಕ ಮಷಿನ್ಗಳು ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಮರಿಗಳನ್ನ ಸಾಕಾಣಿಕೆ ಮಾಡ್ತಿದ್ರ ಅಥವಾ ಕುರಿಗಳನ್ನ ಸಾಕಾಣಿಕೆ ಮಾಡ್ತಿದ್ರ, ನಿಮಗ ಮರಿಗಳಿಗೆ ಕುರಿಗಳಿಗೆ ಮೆಡಿಸಿನ್ ಬೇಕಿತ್ತಪ್ಪ ಅಂತಂದ್ರ ಒಂದು ವರದಾನೇಶ್ವರಿ ಮೆಡಿಕಲ್ ಅಂತ ಐತಿ. ಅವರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಮಾತಾಡ್ರಿ ಅಂತೆಲ್ಲ ವಿಡಿಯೋ ಮುಗಿಸೋದು. ನಮಸ್ಕಾರ.